ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್. ಇವತ್ತು ನಾನು ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಹಾಗೆ ತುಂಬ ಚೆನ್ನಾಗಿ ತುಂಬ ತೆಳುವಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಎಷ್ಟು ತೆಳುವಾಗಿ ಬಂದಿದೆ ನೀವೇ ನೋಡ್ತಾ ಇದ್ದೀರಾ. ಫಸ್ಟಿಗೆ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ನಾನು ಫುಲ್ಲು ಒಂದು 2 ಚಮ್ಮಿನಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಹಸಿಟ್ಟನ್ನು ಉದುರಿಸ್ಕೊಳ್ಳೋಣ. ಇದು ಈಗ ಸ್ವಲ್ಪ ಅಂಬಳಿ ಬರಬೇಕು, ಅಲ್ಲಿವರೆಗೂ ಕಾಯಿಸ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿ, ಈಗ ಅಂಬಳಿ ಬರ್ತಾಯಿದೆ. ಈ ಥರ ಬಂದಾಗ ನಾವು ಇದಕ್ಕೆ ಹಸಿಟ್ಟನ್ನು ಹಾಕೋಬೇಕು. ಹಸಿಟ್ಟು ನೋಡಿ, ಒಂದು ಚೊಂಬು ನೀರಿಗೆ 2 ಬಟ್ಟಲಷ್ಟು ಹಸಿಟ್ಟು ಹಾಕ್ಕೋಬೇಕು. ಹಾಗೆ ನಾನು 4 ಬಟ್ಟಲಷ್ಟು ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಈ ಹಸಿಟ್ಟು ಹಾಕ್ಕೊಂಡು ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡೋಣ. ನೀವು ಮುದ್ದೆ ಕೋಲು ಇರ್ತಾರೆ ಅದ್ರ ಸಹಾಯದಿಂದನಾದ್ರೂ ಈ ಥರ ಹಸಿಟ್ಟು ಹೊಡ್ಕೊಂಡು ಬೇಯಿಸ್ಕೋಬೋದು. ಇಲ್ಲ ಅಂದರೆ ಯಾವುದಾದ್ರೂ ಒಂದು ಸೌಟು ಅಥವಾ ಯಾವುದಾದ್ರೂ ಯೂಸ್ ಮಾಡಿಕೊಂಡು ಈ ಥರ ಮಾಡಿಕೊಂಡು ಒಂದು 10 ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ. ಹಿಟ್ಟು ನಾವು ಮುದ್ದೆ ಮಾಡ್ತೀವಲ್ಲ ಅದೇ ಪ್ರೊಸೀಜರ್ ಥರ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನೋಡಿ, ಈಗ ಬೇಯಿಸ್ಕೊಂಡಿದ ನಂತರ ಒಂದು ನೀಟಾಗಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಳಿ. ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡು ಈಗ ಇದನ್ನು ಒಂದು ಪ್ಲೇಟ್ ಮೇಲೆ ಹಾಕೋತಾ ಇದ್ದೀನಿ. ನೀವು ಪ್ಲೇಟ್ ಇಲ್ಲ ಅಂದರೆ ಶೆಲ್ಫಿಂದು ಕಲ್ಲಿರುತ್ತಲ್ಲ ಅದ್ರ ಮೇಲೆ ಹಾಕ್ಕೊಂಡು ನಾದ್ಕೋಬೋದು. ನಾನು ಪ್ಲೇಟ್ ಮೇಲೆ ಹಾಕ್ಕೊಂಡು ಈಗ ಇದಕ್ಕೆ ಡ್ರೈ ಅಂದರೆ ಒಣ ಹಸಿಟ್ಟಿರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಒಂದು ಬೌಲಷ್ಟು ಒಣ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಹಿಟ್ಟನ್ನೆಲ್ಲ ತಗೊಂಡಿನಿ, ತುಂಬ ಬಿಸಿ ಇರುತ್ತೆ. ಈ ಬಿಸಿಲೇ ನಾವು ನೀಟಾಗಿ ನಾದ್ಕೋಬೇಕು. ಸ್ವಲ್ಪ ತಣ್ಣೀರು ಕೈ ಮಾಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ತುಂಬ ಸುಡ್ತಾ ಇರುತ್ತೆ. ಈಗ ನೋಡಿ, ಸ್ವಲ್ಪ ತಣ್ಣೀರಿನ ಕೈ ಮಾಡಿಕೊಂಡು ನೀಟಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಹೇಳಿದ್ನಲ್ಲ ಒಣ ಹಸಿಟ್ಟು ಹಾಕ್ಕೋಬೇಕು. ಒಂದೊಂದು ಬೌಲಷ್ಟು ಒಣ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಈಗ ಒಣ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ನಾದ್ಕೊಳ್ಳಿ. ಸ್ವಲ್ಪ ಕೈ ತಣ್ಣೀರಿಗೆ ಹೆಚ್ಕೊಂಡು ನಾದ್ಕೊಳ್ಳಿ, ತುಂಬ ಬಿಸಿ ಇರುತ್ತೆ. ಬಿಸಿಲೇ ನಾವು ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ, ನಾನೆಲ್ಲ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೋಡಿ, ತುಂಬ ಚೆನ್ನಾಗಿ ನಾವು ನಾದಿದಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ, ಈ ಥರ ನಾದ್ಕೋಬೇಕು, ಈ ಥರ ಬರಬೇಕು ಜಿಟ್ಟು. ಈ ಥರ ಬಂದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಅರಿಯಲ್ಲ ಮಧ್ಯ. ನೋಡಿ, ನೀಟಾಗಿ ಎಲ್ಲ ನಾದ್ಕೊಂಡು ಈಗ ಸ್ವಲ್ಪನೇ ಉಂಡೆ ತಗೊಂಡು ನಾವು ರೊಟ್ಟಿನ ಮಾಡ್ಕೊಳ್ಳೋಣ. ಇನ್ನು ಏನು ಅಂದರೆ, ನಾವು ಸ್ವಲ್ಪ ಹಿಟ್ಟನ್ನು ಮಾಡ್ಕೊತಾ ಇರಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ನಾವು ತೆಗೆದು ಒಂದು ಮುಚ್ಚಳಕ್ಕೆ ಹಾಕಿ ಇಟ್ಟರೆ ಅದು ಬಿಸಿ ಹೋಗಲ್ಲ, ಚೆನ್ನಾಗಿ ಬರುತ್ತೆ. ನಾವು ಎಷ್ಟೊತ್ತರೆಗೂ ಇಟ್ಟರೂ ಹಸಿಟ್ಟಲ್ಲಿ ನಾವು ರೊಟ್ಟಿನ ಮಾಡ್ಕೋಬೋದು. ಈಗ ನೋಡಿ, ನಾನು ಈ ಥರನೇ ಇಟ್ಟಿದ್ದೀನಿ ಅಂದರೆ ಇದನ್ನು ಬೇಗನೆ ಮಾಡ್ಕೊಳ್ಳೋದಕ್ಕೋಸ್ಕರ ಹಿಂಗೆ ಇಟ್ಕೊಂಡಿದ್ದೀನಿ. ನೀವು ಒಂದು ಸ್ವಲ್ಪ ಲೇಟ್ ಮಾಡ್ಕೋತೀನಿ ಅಂದರೆ ಒಂದು ಬಟ್ಲಿಗೆ ಹಾಕಿ ಪ್ಲೇಟ್ ಮುಚ್ಚಿ ತೆಗೆದಿಟ್ಕೊಂಡ್ರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ನಾವು ಹಸಿಟ್ಟು ಹಾಕ್ಕೊಂಡು ನಾವು ಚಪಾತಿ ಲಟ್ಟಿಸ್ತೀವಲ್ಲ ಆ ಥರನೇ ಜೋಳದ ರೊಟ್ಟಿನ ನೀಟಾಗಿ ಲಟ್ಟಿಸ್ಕೋಬೇಕು. ನೋಡಿ, ಸ್ವಲ್ಪನೂ ಅರಿಯಲ್ಲ. ಲಾಸ್ಟಿಗೆ ಈ ಥರ ಕ್ರಾಸಿಂಗ್ ಅಂದರೆ ಸ್ವಲ್ಪ ಇದಾಗಿರುತ್ತಲ್ಲ ಅದನ್ನೆಲ್ಲನೂ ಸರಿ ಮಾಡಿಕೊಂಡು ಈಗ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಒಂದು 5 ನಿಮಿಷ ಬಿಟ್ಟು ಸ್ವಲ್ಪ ಉಬ್ಬುತ್ತಾ ಇರುತ್ತೆ ನೋಡಿ ರೊಟ್ಟಿ. ಆಗ ನಾವು ಇದಕ್ಕೆ ಒಂದು ಬಟ್ಟೆಲಿ ನೀರನ್ನು ಸವರ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ.
ನೋಡಿ ಬಟ್ಟೆ ನೀರು ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಅದೇ ಥರ ಇನ್ನೊಂದು ಸೈಡು ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ, ಉಬ್ಬಿನೂ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ ಇನ್ನೊಂದು ಸೈಡು ಮಗಚ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜೋಳದ ರೊಟ್ಟಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋರು ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಇದನ್ನು ಸ್ವಲ್ಪ ಬಟ್ಟೆಯಲ್ಲಿ ಈ ಥರ ಪ್ರೆಸ್ ಮಾಡ್ಕೊಂಡು ಬಂದರೆ ಉಬ್ಬಿ ಉಬ್ಬಿ ಬರುತ್ತೆ. ಈಗ ಎರಡು ಸೈಡು ಅಚ್ಚಿ ಮುಚ್ಚಿ ಬೇಯಿಸ್ಕೊಂಡು ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಉಬ್ಬಿ ಉಬ್ಬಿ ಬರುತ್ತೆ ರೊಟ್ಟಿ, ತುಂಬ ಚೆನ್ನಾಗಾಗುತ್ತೆ. ಹೀಗೇ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಬೇಯಿದ್ರೆ ಕಡಕ್ಕಾಗಿ ನಿಮಗೆ ಸಿಗುತ್ತೆ. ಹಾಗೆ ನಿಮ್ಗೆ ಕಡಕ್ ಬೇಡ ಅಂದರೆ ಒಂದು 5-10 ನಿಮಿಷ ಆ ಕಡೆ ಈ ಕಡೆ ಬೇಯಿಸ್ಕೊಂಡು ತೆಕ್ಕೊಂಡ್ರೆ ಸ್ಮೂತಾಗೂ ಬರುತ್ತೆ. ನಾನು ಹಾಗೆ ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅದನ್ನೇ ಹಿಂಗೆ ನೀರು ಸರ್ಕೊಂಡು ಎರಡು ಸೈಡೂ ಬೇಯಿಸ್ಕೊತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ. ನೋಡಿ ಈಗ ಎರಡು ಸೈಡನ್ನು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜೋಳದ ರೊಟ್ಟಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋರು ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಅರಿಯಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ ಮತ್ತೆ ನಿಮಗೆ ಉಬ್ಬಿ ಬರಬೇಕು ಅಂತ ಸ್ವಲ್ಪ ಸ್ವಲ್ಪ ಒಂದು ಬಟ್ಟೆ ತಗೊಂಡು ಪ್ರೆಸ್ ಮಾಡ್ಕೊಂಡು ಬಂದರೆ ಉಬ್ತಾ ಬರುತ್ತೆ, ರೊಟ್ಟಿ ಚೆನ್ನಾಗಿ ಬೇಯ್ತಾ ಬರುತ್ತೆ. ನೋಡಿ ಯಾವ ಥರ ಉಬ್ತಾ ಇದೆ, ಈ ಥರ ಉಬ್ಬುತ್ತೆ, ಚೆನ್ನಾಗಿ ಬೇಯುತ್ತೆ. ಈಗ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ರೆಡಿಯಾಗಿದೆ. ನೋಡಿ ಜೋಳದ ರೊಟ್ಟಿ ರೆಡಿಯಾಗಿದೆ. ನೀವು ಯಾವುದ್ರ ಜೊತೆನಾರು ಕಾಂಬಿನೇಷನ್ನಾಗಿ ಯೂಸ್ ಮಾಡ್ಕೋಬೋದು. ಪಲ್ಯ, ತರಕಾರಿ ಪಲ್ಯ ಮತ್ತು ಕಾಳು ಪಲ್ಯ ಯಾವ್ದ್ರ ಜೊತೆನಾರು ಮಾಡ್ಕೋಬೋದು. ನಾನು ಚಿಕನ್ ಗ್ರೇವಿ ಮಾಡಿದ್ದೆ ಅವತ್ತು, ಅದ್ರ ಜೊತೆನೇ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಚಿಕನ್ ಗೊಜ್ಜು ರೆಡಿಯಾಗಿದೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.